ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಅದಾಚಾರ ಮಾಡಿ ಯಶಸ್ವಿಗೆ ಕಾರಣಕರ್ತರಾಗಿ ಅಂತ ಕೇಳ್ಕೊಳ್ತೇನೆ. ಪತ್ರಿಕಾ ಹಾಗೂ ಟಿವಿ ಮಾಧ್ಯಮದ ಬಂಧುಗಳೇ, ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಮೂಲ ಉದ್ದೇಶವೇನೆಂದ್ರೆ ಪಕ್ಷಗಾರರು ರಾಜ್ಯ ಅಥವಾ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನ ಸುಲಭವಾಗಿ ಮತ್ತು ಶೀಘ್ರವಾಗಿ ಯಾವುದೇ ಶುಲ್ಕವಿಲ್ಲದೆ ಇತ್ಯರ್ಥಪಡಿಸಿಕೊಳ್ಳಬಹುದು. ಇದರಿಂದ ಪಕ್ಷಗಾರರ ಮಧ್ಯದಲ್ಲಿರುವ ವೈಮನಸ್ಸು ಕಡಿಮೆಯಾಗಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಇದರಿಂದ ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿ ನ್ಯಾಯಾಧೀಶರು ಹೆಚ್ಚು ಅವಶ್ಯಕತೆ, ಕಾನೂನು ಸಂಕೀರ್ಣತೆ ಇರುವಂತಹ ಪ್ರಕರಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ನ್ಯಾಯಾಲಯಗಳಲ್ಲಿ ಚಾಲ್ತಿ ಇರುವಂತಹ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗುತ್ತೆ. ಕಳೆದ ಮಾರ್ಚ್ 8ರಂದು ನಮ್ಮ ಈ ಜಿಲ್ಲೆಯಲ್ಲಿ ಲೋಕ ಅದಾಲತ್ ಅನ್ನು ನಡೆಸಿರ್ತೇವೆ. ನ್ಯಾಯಾಲಯದಲ್ಲಿ ಸುಮಾರು 1,01,909 ಪ್ರಕರಣಗಳಲ್ಲಿ 11,780 ತನಿಖೆಗೆ ಬಾಕಿ ಇರುವಂತಹ ಪ್ರಕರಣಗಳು ಮತ್ತು 63,852 ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅಂದರೆ ಒಟ್ಟು 75,632 ಪ್ರಕರಣಗಳು ರಾಜಿಯಾಗಿದೆ. ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರ ದೌರ್ಬಲ್ಯಗಳ ಕಾರಣಗಳಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನ ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನ ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವುದು ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಈ ಜುಲೈ ತಿಂಗಳಲ್ಲಿ 12ನೇ ತಾರೀಕಿಗೆ ಈ ಮತ್ತೊಮ್ಮೆ ನಾವು ಲೋಕದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ ಬಾರಿ ಈ ರಾಜಿ ಮಾಡಬಾರದಂತ ಕ್ರಿಮಿನಲ್ ಪ್ರಕರಣ ಸುಮಾರು 160 ರಾಜಿಯಾಗಿದೆ. ಆಮೇಲೆ ಈ NI ಪ್ರಕರಣಗಳು 138, ಚೆಕ್ ಬೌನ್ಸ್ ಕೇಸುಗಳು 158, ಆಮೇಲೆ ದಾಂಪತ್ಯ ಪ್ರಕರಣ 22, ಅದರಲ್ಲಿ 17 ಪ್ರಕರಣಗಳಲ್ಲಿ ಗಂಡ ಹೆಂಡತಿ ರಾಜಿ ಹಾಕಿಕೊಂಡು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೋಗಿದ್ದಾರೆ. ಸುಮಾರು 182 ವಿಭಾಗದ ಕೇಸುಗಳು ಅಂದ್ರೆ ಪಾರ್ಟಿಷನ್ ಸೂಟ್ಸ್ 182 ರಾಜಿಯಾಗಿವೆ. ಸೊ ಈ ಸಲ ಏನ್ ಮಾಡಿದ್ದೇವೆ ಅಂದ್ರೆ, ನಮ್ಮಲ್ಲಿ ಸಾಕಷ್ಟು ನ್ಯಾಯಾಧೀಶರು ಇರುವುದರಿಂದ ಈಗ ಆಯಾ ಕೋರ್ಟಿನ ಪ್ರಕರಣಗಳನ್ನ ಅವರಿಗೆ ಕುಳಿತು ರಾಜಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಒಂದು ವೇಳೆ ರಾಜಿ ಆಗಿಲ್ಲ ಅಂದ್ರೆ ಮುಂದೆ ಅವರ ಮುಂದೆನೆ ಅದೇ ಪ್ರಕರಣ ಬರ್ತದೆ. ಈ ರಾಜ್ಯ ಸಂಧಾನ ಸಮಯದಲ್ಲಿ ಏನೋ ಒಂದು ಮಾತುಕತೆ ಆಗತ್ತೆ ಬರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇನ್ನೊಂದು ಬೇರೆ ನ್ಯಾಯಾಧೀಶರು ಕುಳಿತು ಆ ಪ್ರಕರಣವನ್ನ ರಾಜಿ ಮಾಡುವಂತ ಒಂದು ವ್ಯವಸ್ಥೆ ಈ ಸಲ ಎಲ್ಲ ನ್ಯಾಯಾಧೀಶರ ಮೀಟಿಂಗ್ ಅಲ್ಲಿ ಹೇಳಿದೆ. ನಾವು ತಿಂಗಳಿಗೆ 1,500 ಪ್ರಕರಣಗಳು ರಿಜಿಸ್ಟರ್ ಆಗ್ತದೆ ಪ್ರತಿ ತಿಂಗಳಿಗೆ. ಸೊ ಈಗ ಕಳೆದ ನಮ್ಮಲ್ಲಿ 45 ಆಫೀಸರ್ಸ್ ಇದ್ರು, ಈಗ ಈ ಸಲ 48 ಇದ್ದಾರೆ. ಎರಡೇ ಈಗ ಫಿಲ್ ಮಾಡಬೇಕಾಗಿ, ಒಂದು ಪಾವಗಡ, ಒಂದು ಚಿಕ್ಕನಾಯಕನಹಳ್ಳಿ. ಅಷ್ಟು ನ್ಯಾಯಾಧೀಶರು ಈ ಸಲ ತುಮಕೂರಿಗೆ ಬಂದಾರೆ. 15 ಜನ ಟ್ರಾನ್ಸ್ಫರ್ ಆದ್ರೂ ಕೂಡ 18 ಆಫೀಸರ್ ಮತ್ತೆ ಬಂದಾರೆ. ಇಲ್ಲಿ 3 ಜನ ಜಾಸ್ತಿ ಇದ್ದಾರೆ. ಅದರಿಂದ ಈ ಸಲ ಲೋಕದಲ್ಲಿ ಬಹಳ, ಈಗ ಮೊನ್ನೆ ಸಹ ನಾವು ಮೀಟಿಂಗ್ ಮಾಡಿದ್ದೇವೆ, ಸಾಕಷ್ಟು ಆಫೀಸರ್ಗೆ ಹೇಳಿದ್ದೇವೆ ಸ್ವಲ್ಪ ಜನಸಾಮಾನ್ಯ ಬರ್ಬೇಕು. ಸಿವಿಲ್ ಕ್ರಿಮಿನಲ್ ಹೆಚ್ಚು ಪ್ರಕರಣಗಳು ಮುಖ್ಯವಾಗಿ ಪಾರ್ಟಿಷನ್ ಸೂಟ್ ಅದೇ ಜಾಸ್ತಿ. ಆಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಸೂಟ್ ಫಾರ್ ಎಡ್ಜೆಕ್ಟ್ಮೆಂಟ್ ಕಡಿಮೆ ಆಗಿದೆ. ಈಗ ಮೊದಲಂತ ಈಸ್ಮೆಂಟ್ ರೈಟ್ ಈಗ ಎಲ್ಲ ಕಡಿಮೆ ಆಗಿದೆ. ಸೊ ಮೇನ್ಲಿ ಪಾರ್ಟಿಷನ್ ಸೂಟ್. ಹೆಣ್ಮಕ್ಳು ಬಂದು ಮತ್ತೆ ಕ್ರಿಮಿನಲ್ ಪ್ರಕರಣ ಜಾಸ್ತಿ ಇದೆ. NDPS ಪ್ರಕರಣಗಳು ಇದೆ, ಬಟ್ ಅದಕ್ಕೆ ಹರಾಜು ಮಾಡ್ಲಿಕ್ಕೆ ಆಗಲ್ಲ. ಡ್ರಗ್ಸ್ ಅದು ಜಾಸ್ತಿ ಫೈಲಿಂಗ್ ಆಗ್ತದೆ.